ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಅದು ಆಕಸ್ಮಿಕ ಅಲ್ಲ. ಮಗು, ಸಾಯಿಬಾಬಾ ನಿನಗೆ ಒಂದು ಸೂಚನೆ ಕೊಡುತ್ತಿದ್ದಾರೆ. ಈ ರಾತ್ರಿ ನಿದ್ದೆ ಹೋಗೋ ಮುಂಚೆ ಈ ಒಂದು ಮಾತು ಕೇಳದೆ ಹೋಗಬೇಡ. ನಿನ್ನ ಜೀವನ ಬದಲಾಗಬಹುದು. ಈ ರಾತ್ರಿ ಮೌನದಲ್ಲಿ ನೀನು ಒಬ್ಬಳೇ ಇದ್ದೀಯೇ, ನೀನು ಒಬ್ಬನೇ ಇದ್ದೀಯೇ ಅಂತ ಅನಿಸುತ್ತಿದೆಯಾ ಮಗು? ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದಿದೆಯೋ, ಎಷ್ಟು ಬಾರಿ ನೀನು ಒಂಟಿಯಾಗಿದ್ದೀಯೋ ಅದನ್ನು ಸಾಯಿಬಾಬಾ ನೋಡುತ್ತಿದ್ದಾರೆ. ಒಂದು ಸಣ್ಣ ಕತೆ ಕೇಳು. ಒಬ್ಬ ಭಕ್ತ ಇದ್ದ. ಅವನು ಪ್ರತಿದಿನ ಸಾಯಿಬಾಬಾ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದ. ಆದರೆ ಅವನ ಜೀವನದಲ್ಲಿ ಸಮಸ್ಯೆಗಳು ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ. ಒಂದು ದಿನ ಅವನು ಕೋಪದಿಂದ ಕೇಳಿದ, ಬಾಬಾ, ನಾನು ನಿಮಗೆ ಇಷ್ಟೊಂದು ಭಕ್ತಿ ಇಟ್ಟಿದ್ದೀನಿ, ಆದರೂ ಏಕೆ ನನ್ನ ಜೀವನದಲ್ಲಿ ಕಷ್ಟಗಳು? ಆ ಸಮಯದಲ್ಲಿ ಸಾಯಿಬಾಬಾ ಅವನ ಕನಸಿನಲ್ಲಿ ಬಂದರು. ಹೇಳಿದರು, ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ. ಅವರು ಅವನಿಗೆ ಒಂದು ದೃಶ್ಯ ತೋರಿಸಿದರು. ಅವನು ತನ್ನ ಜೀವನದ ದಾರಿಯಲ್ಲಿ ನಡೆಯುತ್ತಿದ್ದ. ಮಣ್ಣಿನಲ್ಲಿ 2 ಕಾಲಿನ ಗುರುತುಗಳು ಕಾಣಿಸುತ್ತಿದ್ದವು. ಅವನು ಖುಷಿಯಿಂದ ಕೇಳಿದ, ಬಾಬಾ, ಈ ಗುರುತುಗಳು ನಮ್ಮಿಬ್ಬರದ? ಬಾಬಾ ಅಂತ ಹೇಳಿದರು. ಹೌದು, ಆದರೆ ಕಷ್ಟದ ಸಮಯದಲ್ಲಿ ಮಾತ್ರ ಒಂದು ಗುರುತು ಮಾತ್ರ ಇತ್ತು. ಅವನು ಬೇಸರದಿಂದ ಕೇಳಿದ, ನಾನು ಹೆಚ್ಚು ನೋವಿನಲ್ಲಿ ಇದ್ದಾಗ ನೀವು ನನ್ನನ್ನು ಬಿಟ್ಟು ಹೋಗಿದ್ದೀರಾ? ಆಗ ಸಾಯಿಬಾಬಾ ಪ್ರೀತಿಯಿಂದ ಹೇಳಿದರು, ಮಗು, ಅದು ನಿನ್ನ ಗುರುತು ಅಲ್ಲ, ಅದು ನನ್ನದು. ನೀನು ನೋವಿನಲ್ಲಿ ಇದ್ದಾಗ ನಾನು ನಿನ್ನನ್ನು ಒತ್ತುಕೊಂಡು ಹೋಗಿದ್ದೆ. ಈ ಕತೆ ನಮಗೆ ಏನು ಹೇಳುತ್ತದೆ ಗೊತ್ತಾ? ನೀನು ಎಷ್ಟೇ ಕಷ್ಟದಲ್ಲಿದ್ದರೂ ಸಾಯಿಬಾಬಾ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. 100% ನಿಜ. ಈ ರಾತ್ರಿ ನಿನ್ನ ಹೃದಯದಲ್ಲಿ ಭಯ ಇದ್ದರೆ ಅದನ್ನು ಬಿಡು, ನಿನ್ನ ಕಣ್ಣೀರನ್ನು ಒರೆಸು. ನಾಳೆ ಹೊಸ ಆರಂಭ, ಹೊಸ ಸಂತೋಷ. ನಿನ್ನ ಜೀವನದಲ್ಲಿ ಒಳ್ಳೆಯ ಸಮಯ ಬರೋದು ಖಚಿತ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನನ್ನು ಕಾಪಾಡುತ್ತಿದ್ದಾರೆ. ಆದ್ದರಿಂದ ನಿದ್ರೆಗೆ ಹೋಗೋ ಮುಂಚೆ ಒಂದೇ ಒಂದು ಮಾತು ಹೇಳು, ಓಂ ಸಾಯಿರಾಮ್. ನಂಬಿಕೆ ಇಟ್ಟು ನಿದ್ರೆ ಮಾಡು. ನಾಳೆ ಒಳ್ಳೆಯ ಸುದ್ದಿ ನಿನ್ನನ್ನು ಕಾಯುತ್ತಿದೆ. ಸಾಯಿಬಾಬಾ ಭಕ್ತರಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಇನ್ನಷ್ಟು ಇಂತಹ ಕತೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮಗು, ಕೆಲವೊಮ್ಮೆ ಜೀವನ ತುಂಬ ಕಷ್ಟ ಅನಿಸಬಹುದು, ಎಲ್ಲವೂ ಮುಗಿದೋಯಿತು ಅಂತ ಅನಿಸಬಹುದು. ಆದರೆ ನೆನಪಿಟ್ಟಿಕೋ, ರಾತ್ರಿ ಎಷ್ಟು ಕತ್ತಲೆ ಇದ್ದರೂ ಬೆಳಗ್ಗೆ ಖಚಿತವಾಗಿ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಸಮಯ ಬರುವುದು ಖಚಿತ, ಆದರೆ ಸ್ವಲ್ಪ ಸಹನೆ ಇರಬೇಕು. ನೀನು ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ನಾಳೆ ನಿನ್ನ ಶಕ್ತಿಯಾಗುತ್ತವೆ. ನಿನ್ನ ಮೇಲೆ ನಂಬಿಕೆ ಇಟ್ಟಿಕೋ, ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿಕೋ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಸಮಯದಲ್ಲೂ ಸಾಯಿಬಾಬಾ ನಿನ್ನ ಹೃದಯದ ಮಾತು ಕೇಳುತ್ತಿದ್ದಾರೆ. ನೀನು ಒಂದು ಹೆಜ್ಜೆ ಹಾಕಿದರೆ ಅವರು 10 ಹೆಜ್ಜೆ ಮುಂದೆ ಬಂದು ನಿನ್ನನ್ನು ಸಹಾಯ ಮಾಡುತ್ತಾರೆ. ಆದ್ದರಿಂದ ಇಂದು ರಾತ್ರಿ ಎಲ್ಲ ಚಿಂತೆಯನ್ನು ಬಿಟ್ಟು ಶಾಂತಿಯಿಂದ ಕಣ್ಣು ಮುಚ್ಚು. ನಿನ್ನ ಕನಸುಗಳು ಸತ್ಯವಾಗುತ್ತವೆ. ನಿನ್ನ ಜೀವನದಲ್ಲಿ ಬೆಳಕು ತುಂಬುತ್ತದೆ. ಈ ಸಂದೇಶ ನಿನ್ನ ಬಳಿ ಬಂದಿದ್ದರೆ ಅದು ಸಾಯಿಬಾಬಾ ನಿನಗೆ ಕೊಡುತ್ತಿರುವ ಒಂದು ಸೂಚನೆ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದು ಖಚಿತ. ಒಳ್ಳೆಯ ಸಮಯ ಶುರುವಾಗುವುದು ಹತ್ತಿರದಲ್ಲಿದೆ. ಇದನ್ನು ಇಗ್ನೋರ್ ಮಾಡಬೇಡ. ನಂಬಿಕೆ ಇಟ್ಟು ಮುಂದೆ ಹೋಗು. ಸಾಯಿಬಾಬಾ ನಿನ್ನ ಕೈ ಹಿಡಿದಿದ್ದಾರೆ. ನಿನ್ನನ್ನು ಜಯದ ಕಡೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ನಾಳೆ ನೀನು ಇಂದು ಅಳುತ್ತಿದ್ದಕ್ಕೆ ಕಾರಣ ನಗುತ್ತೀಯ. ಇದು ಸತ್ಯ. ಇದು ಸಾಯಿಬಾಬಾ ಆಶೀರ್ವಾದ. ಈ ವಿಡಿಯೋ ನೋಡಿದವರು ಲಕ್ಕಿ. ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆಯಿರಿ. ಶೇರ್ ಮಾಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಆಶೀರ್ವಾದ ಪಡೆಯಿರಿ. ಮಗು, ಕೆಲವೊಮ್ಮೆ ಜೀವನ ತುಂಬ ಕಷ್ಟ ಅನಿಸಬಹುದು, ಎಲ್ಲವೂ ಮುಗಿದು ಹೋಯಿತು ಅಂತ ಅನಿಸಬಹುದು. ಆದರೆ ನೆನಪಿಟ್ಟಿಕೋ, ರಾತ್ರಿ ಎಷ್ಟು ಕತ್ತಲಿದ್ದರೂ ಬೆಳಗ್ಗೆ ಖಚಿತವಾಗಿ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಸಮಯ ಬರುವುದು ಖಚಿತ, ಆದರೆ ಸ್ವಲ್ಪ ಸಮಯ ಬರುವುದು ಖಚಿತ.
ಸ್ವಲ್ಪ ಸಹನೆ ಇರಬೇಕು. ನೀನು ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ನಾಳೆ ನಿನ್ನ ಶಕ್ತಿಯಾಗುತ್ತವೆ. ನಿನ್ನ ಮೇಲೆ ನಂಬಿಕೆ ಇಟ್ಟಿಕೋ. ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿಕೋ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಸಮಯದಲ್ಲೂ ಸಾಯಿಬಾಬಾ ನಿನ್ನ ಹೃದಯದಲ್ಲಿ ಮಾತು ಕೇಳುತ್ತಿದ್ದಾರೆ. ನೀನು ಒಂದು ಹೆಜ್ಜೆ ಹಾಕಿದರೆ ಅವರು 10 ಹೆಜ್ಜೆ ಮುಂದೆ ಬಂದು ನಿನ್ನನ್ನು ಸಹಾಯ ಮಾಡುತ್ತಾರೆ. ಆದ್ದರಿಂದ ಇಂದು ರಾತ್ರಿ ಎಲ್ಲ ಚಿಂತೆಯನ್ನು ಬಿಟ್ಟು ಶಾಂತಿಯಿಂದ ಕಣ್ಣು ಮುಚ್ಚು. ನಿನ್ನ ಕನಸುಗಳು ಸತ್ಯವಾಗುತ್ತವೆ. ನಿನ್ನ ಜೀವನದಲ್ಲಿ ಬೆಳಕು ತುಂಬುತ್ತದೆ. ಈ ಸಂದೇಶ ನಿನ್ನ ಬಳಿ ಬಂದಿದ್ದರೆ ಅದು ಸಾಯಿಬಾಬಾ ನಿನಗೆ ಕೊಡುತ್ತಿರುವ ಒಂದು ಸೂಚನೆ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವುದು ಖಚಿತ. ಒಳ್ಳೆಯ ಸಮಯ ಶುರುವಾಗುವುದು ಹತ್ತಿರದಲ್ಲಿದೆ. ಇದನ್ನು ಇಗ್ನೋರ್ ಮಾಡಬೇಡ. ನಂಬಿಕೆ ಇಟ್ಟು ಮುಂದೆ ಹೋಗು. ಸಾಯಿಬಾಬಾ ನಿನ್ನ ಕೈ ಹಿಡಿದಿದ್ದಾರೆ. ನಿನ್ನನ್ನು ಜಯದ ಕಡೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ನಾಳೆ ನೀನು ಇಂದು ಅಳುತ್ತಿದ್ದಕ್ಕೆ ಕಾರಣ ನಗುತ್ತೀಯ. ಇದು ಸತ್ಯ. ಇದು ಸಾಯಿಬಾಬಾ ಆಶೀರ್ವಾದ. ಈ ವಿಡಿಯೋ ಇಲ್ಲಿ ಮುಗಿದಿದ್ರೆ ನಿನ್ನ ಜೀವನದಲ್ಲಿ ಹೊಸ ಆರಂಭ ಶುರುವಾಗುತ್ತಿದೆ. ಇದನ್ನು ಇಗ್ನೋರ್ ಮಾಡಬೇಡ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ಸಾಯಿಬಾಬಾ ಆಶೀರ್ವಾದ ಸದಾ ಇರಲಿ. ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.